ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಚಿಕನ್ ಗ್ರೇವಿ. ನೋಡಿದರೆ ಬಾಯಲ್ಲಿ ನೀರು ಬರ್ತಿದೆಯಾ? ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಕಟ್ ಮಾಡ್ತಾ ನಾನು ಎಲ್ಲ ಹೆಣ್ಣೆತ್ತಿರೋ ತಂದೆ ತಾಯಿಗೆ ಒಂದು ಕಿವಿ ಮಾತನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅದು ಅಂತ ಹೇಳಿದರೆ, ನೀವು ಮದುವೆ ಮಾಡಿ ಕೊಟ್ಟ ಮೇಲೆ ಹೆಣ್ಣನ್ನು, ಅಂದರೆ ನಿಮ್ಮ ಮಗಳನ್ನ, ಅವಳೇನಾದರೂ ಪ್ರಾಬ್ಲಮ್ ಇದೆ ಅಮ್ಮ ಅಂತ ಹೇಳಿ ನಿಮಗೆ ಫೋನ್ ಮಾಡಿದಾಗ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಏನು ಪ್ರಾಬ್ಲಮ್ ಇದೆ ಅಂತ ಅವಳ ಹತ್ರ ಪ್ರತಿಯೊಂದನ್ನು ಡೀಟೇಲಾಗಿ ತಿಳ್ಕೊಳ್ಳಿ. ನಿಮಗೆ ಸಾಲ್ವ್ ಮಾಡೋಕ್ಕಾದರೆ ದಯವಿಟ್ಟು ಖಂಡಿತ ಅವ್ರ ಮನೆಗೆ ಹೋಗಿ ಕುಂತು ಮಾತಾಡಿ ಬಗೆಹರಿಸಿ. ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಮಗಳು ಫೋನ್ ಮಾಡಿದಾಗ ನನಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಗಂಡನ ಮನೇಲಿ ಅಂದಾಗ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಅಂತಲೇ ಹೇಳ್ತಾರೆ ಎಲ್ಲ ತಂದೆ ತಾಯಿನೂ. ಅದು ತಪ್ಪಂತ ನಾನು ಹೇಳೋದಿಲ್ಲ, ಸಹಜ. ಆದರೆ ಪ್ರತಿ ಸಲ ಇದೇ ನಡೀತಿದೆ ಅನ್ನುವಾಗ ನೆಗ್ಲೆಕ್ಟ್ ಮಾಡಬಾರ್ದು ನೀವು. ಮತ್ತು ನಿಮ್ಮ ಮಗಳೇನಾದರೂ ನನಗೆ ಅಲ್ಲಿರೋದಕ್ಕಾಗ್ತಿಲ್ಲ, ತುಂಬ ಪ್ರಾಬ್ಲಮ್ ಆಗ್ತಿದೆಯಮ್ಮ ಅಂತ ಹೇಳಿದಾಗ ಅದನ್ನು ಗಂಭೀರವಾಗಿ ತಗೋಬೇಕು. ಆದರೆ ಕೆಲವು ಪೇರೆಂಟ್ಸು, ಇಲ್ಲಮ್ಮ ನೀನು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು, ನಮ್ಮ ಮನೆಗೆ ಬರೋ ಆಗಿಲ್ಲ, ನೀನು ಬಂದರೆ ಮರ್ಯಾದೆ ಹೋಗಿಬಿಡುತ್ತೆ, ಈ ಥರ ಎಲ್ಲ ಮಾತಾಡ್ತಾರೆ. ನೋಡಿ, ನೀವು ಈ ಥರ ಮಾತಾಡಿದಾಗ ಆ ಹೆಣ್ಮಗು ಏನು ಮಾಡುತ್ತೆ ಅಂದರೆ, ಈ ಕಡೆ ತಂದೆ ತಾಯಿಗೂ ಸಮಸ್ಯೆನ ಹೇಳ್ಕೊಳಕ್ಕಾಗಲ್ಲ, ಈ ಕಡೆ ಗಂಡನ ಮನೇಲೂ ಅವಳಿಗೆ ಕಿರುಕುಳ ಇರೋಕ್ಕಾಗ್ತಿಲ್ಲ ಅಂದಾಗ ಅವಳಿಗೆ ಆಲೋಚನೆ ಬರೋದೇ ನಾನು ಬದುಕಿರಬಾರ್ದು ಅಂತ. ಅವಳು ಅಕಸ್ಮಾತಾಗಿ ಏನಾದರೂ ತಪ್ಪು ನಿರ್ಧಾರ ಮಾಡಿ ಪ್ರಾಣ ಕಳ್ಕೊಂಡ್ರೆ ಹೋಗಿರೋ ಪ್ರಾಣ ಮತ್ತೆ ಬರಲ್ಲ. ಆವಾಗ ನೀವು ಅತ್ತಿ ಏನು ಪ್ರಯೋಜನ ಇರಲ್ಲ ಅಲ್ವಾ? ನೀವು ಮುಂಚೆನೇ ಅವಳು ಈ ಥರ ಸಮಸ್ಯೆ ಆಗ್ತಿದೆ ಅಂತ ಹೇಳಿದರೆ ಮನೆಗೆ ಕರ್ಕೊಂಡು ಬನ್ನಿ. ಆಡ್ಕೊಳ್ಳೋರು ಆಡ್ಕೊತಾನೆ ಇರ್ತಾರೆ, ಅವ್ರಿಗೆ ಕಿವಿಗೆ ಕೊಡಬಾರ್ದು ನೀವು. ಒಂದಿನ ನಿಮ್ಮದು ತಪ್ಪೇನಿಲ್ಲ ನಿಮ್ಮ ಮಗಳದು ಅಂತ ಹೇಳಿದಾಗ ಅರ್ಥ ಮಾಡ್ಕೊತಾರೆ, ಅವಳದೇನು ತಪ್ಪೇನಿಲ್ಲ, ನಾವೇ ತಪ್ಪಾಗಿ ತಿಳ್ಕೊಂಡಿದ್ದೀವಿ ಅಂತ. ನಿಮ್ಮ ಗೌರವ ಏನೋ ಹಾಳಾಗಲ್ಲ, ವಾಪಸ್ ಬರುತ್ತೆ. ಆದರೆ ಒಂದು ಸಲ ಏನಾದರೂ ಪ್ರಾಣ ಹೋಗಿಬಿಟ್ರೆ ಅದು ಮತ್ತೆ ಬರೋದಿಲ್ಲ. ಇದು ನನಗೆ ಹೇಳಬೇಕು ಅಂತ ಅನಿಸ್ತಿತ್ತು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಎಲ್ಲ ಹೆಣ್ಣತ್ತ ತಂದೆ ತಾಯಿಗಳು ಅಷ್ಟೇ, ದಯವಿಟ್ಟು ಮಗಳಿಗೆ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅವಳನ್ನ ಮನೆಗೆ ಕರೆಸಿ ಕುಂತು ಅದ್ರ ಬಗ್ಗೆ ಚೆನ್ನಾಗಿ ಮಾತಾಡಿ. ಬನ್ನಿ ಇವತ್ತು ನಮ್ಮ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮೊದಲಿಗೆ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ಬಳಿಕ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಟೊಮೆಟೊ ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಟೊಮೆಟೊ ಫ್ರೈ ಆದ ಬಳಿಕ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಆನಂತರ ನಾನು 1/2 kg ಚಿಕನ್ನ ತೊಗೊಂಡಿದ್ದೀನಿ, ಅದು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಕೂಡ ಅಷ್ಟೇ, ಇದರಲ್ಲಿರುವ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗೋವರೆಗೂ ಫ್ರೈ ಮಾಡಿ. ಆನಂತರ 1/2 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡಿದ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಅದನ್ನು ಕೂಡ ಒಮ್ಮೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, 1.5 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಸೇರಿಸ್ತಾ ಇದ್ದೀನಿ, ಮತ್ತು 3/4 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್. ಈ ಮೂರನ್ನು ಮಿಕ್ಸ್ ಮಾಡಬೇಕು ಇವಾಗ ಚೆನ್ನಾಗಿ. ಆ ನಂತರ 3/4 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಇದು ಗ್ರೇವಿ ಕನ್ಸಿಸ್ಟೆನ್ಸಿ ಬರಬೇಕಲ್ವ, ಹಾಗಾಗಿ ಈಗ ಮುಚ್ಚಳ ಮುಚ್ಚಿ ಇದನ್ನು ನಾನು 2 ವಿಷಲ್ ಬರೆಸಿ ಆಫ್ ಮಾಡ್ತೀನಿ. ನೋಡಿ, ಈ ಕಡೆ ನಾನು ಇನ್ನೊಂದು ಕುಕ್ಕರಲ್ಲಿ ಅನ್ನ ಮಾಡ್ತಾಯಿದ್ದೀನಿ. ಇದು ಕೆಂಪು ಅಕ್ಕಿ, ರಾಜಮುಡಿ ಅಕ್ಕಿ ಅಂತಾರಲ್ಲ, ಅದನ್ನು ತೊಗೊಂಡಿದ್ದೀನಿ 1 ಗ್ಲಾಸ್. ಅದಕ್ಕೆ 1 ಚಮಚ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಇದು ಕೂಡ ಅಷ್ಟೇ 2 ವಿಷಲ್ ಬರ್ಸ್ಕೊತೀನಿ. ನೋಡಿ, ಈ ಕಡೆ ಇವಾಗ ಚಿಕನ್ ಗ್ರೇವಿ ಕೂಡ ರೆಡಿ ಆಗಿದೆ. ಓಪನ್ ಮಾಡಿದ್ದೀನಿ, ನೋಡಿ ಈ ಥರ ಆಗಿದೆ. ಇವಾಗ ನಾನು ಇದಕ್ಕೆ 1/2 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಿದ್ರೇ ಇದಕ್ಕೆ ಟೇಸ್ಟ್ ಎನ್ಹಾನ್ಸ್ ಆಗೋದು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷ ಕುದಿಸ್ಕೋಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿ ನಾನು ಒಂದು 5 ನಿಮಿಷ ಇದನ್ನು ಕೂಗಿಸ್ಕೊಂಡೆ. ಇವಾಗ ರೆಡಿ ಆಗಿದೆ. ಈ ಕಡೆ ಮೊಟ್ಟೆ ಕೂಡ ಬೇಯೋದಕ್ಕೆ ಇಟ್ಟಿದ್ದೆ. ನೋಡಿ, ಎಲ್ಲ ರೆಡಿ ಆಗಿದೆ. ಇವಾಗ ಊಟಕ್ಕೆ ಕುಂತ್ಕೊಂಡಿದ್ದೀವಿ. ಇವಾಗ ನಾನು ನನ್ನ ಮಗನಿಗೆ ಊಟ ಬಡಿಸ್ತಾ ಇದ್ದೀನಿ. ಅನ್ನ ಹೇಳಿದ್ನಲ್ಲ, ಇದು ಕೆಂಪಕ್ಕಿ ಅನ್ನ, ಹಾಗಾಗಿ ಕಲರ್ ಕೆಂಪಗೆ ಇದೆ. ಇವಾಗ ಗ್ರೇವಿ ಕೂಡ ಹಾಕ್ತಾಯಿದ್ದೀನಿ.
ಮತ್ತು ಒಂದು ಮೊಟ್ಟೆ ಮತ್ತು ಸೌತೆಕಾಯಿ ಮತ್ತು ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಸೊ ಇವತ್ತು ನಮ್ಮ ದಿನನಿತ್ಯದ ಊಟ ಈ ರೀತಿ ಇತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.